ಎರಡನೆಯದಾಗಿ ಲೋಕ ಸಂಗ್ರಹದ ಚಾತುರ್ಯವಿರಬೇಕು. ಮೂರನೆಯದಾಗಿ ಎಲ್ಲದರ ಬಗೆಗೆ ಜಾಗರೂಕತೆ ವಹಿಸಬೇಕು. ಮತ್ತು ಕೊನೆಯದಾಗಿ ಬಹಳ ಪರಿಶ್ರಮ ಮಾಡಬೇಕು. ಜನರ ಸಣ್ಣ ದೊಡ್ಡ ತಪ್ಪುಗಳನ್ನು ಕ್ಷಮಿಸುತ್ತಾ ಅವರ ತರತರದ ಸಂಶಯಗಳನ್ನ ನಿವಾರಿಸತಕ್ಕದ್ದು ಅನ್ನೋ ವಿಚಾರದವರೆಗೂ ನಿನ್ನೆ ನೋಡಿದ್ದೀರಪ್ಪ. ನಾವಿಲ್ಲಿ ಏನಾದ್ರೂ ಮುಖ್ಯವಾಗಿ ನಮ್ದು ಏನ್ ಕೆಲಸ ಐತಂದ್ರೆ, ಮಾನವನಾಗಿ ಹುಟ್ಟಿದ ಮೇಲೆ ಯಾವಾಗ್ಲೂ ಮೊದಲೊಂದು ಹಂತವಾಗಿ ಅವರ ಶಕ್ತಿಗೆ ಅನುಸಾರವಾಗಿ ಸಗುಣ ಕೀರ್ತನೆ ಮತ್ತ ಆಧ್ಯಾತ್ಮ ನಿರೂಪಣೆ. ಆಧ್ಯಾತ್ಮ ನಿರೂಪಣೆ ಅಂದ್ರೆ ಆತ್ಮದ ವಿಚಾರಗಳನ್ನ ತಿಳಿಯುವುದು ಮತ್ತು ತಿಳಿಸುವುದು. ಈ ಆಧ್ಯಾತ್ಮ ನಿರೂಪಣೆ ನಡಿಬೇಕು. ಮತ್ತ ಈ ಲೋಕದೊಳಗ ಜಾಗೃತಿಯಿಂದ ಬದುಕುವಂತನಾಗ್ಬೇಕು. ಆಗ್ಲಿ ತನ ಮಾತು ಹೇಳಿದ್ರು ಗುರುಗಳು. ಆಧ್ಯಾತ್ಮ ಅಂದ್ರೇನು? ಈ ಆಧ್ಯಾತ್ಮ ಅಂದ್ರ ಸ್ವಭಾವತ ನಾವೇನದೇವಿ ಬ್ರಹ್ಮ ಸ್ವರೂಪರದೇವಿ. ಇದು ಆಧ್ಯಾತ್ಮ. ಹ್ಞೂನ್ರಿಪ್ಪ. ಇಲ್ಲಿ ನಾವು ಇರೋದ ಬ್ರಹ್ಮ ಸ್ವರೂಪದೇವಿ. ಯಥಾರ್ಥ ಜ್ಞಾನವನ್ನು ತಿಳಿಯುವುದೇ ಆಧ್ಯಾತ್ಮ ವಿಚಾರ ಆಗ್ತದ. ಈ ವಿಚಾರವನ್ನ ಅಂದ್ರೆ ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅನ್ನೋ ವಿಚಾರವನ್ನ ತಿಳಿಯೋದು, ಮತ್ತೆ ಎಲ್ಲರೊಂದಿಗೆ ಜಾಗರೂಕತೆಯಿಂದ ಇರುವುದು, ಮತ್ತೆ ಸಣ್ಣ ದೊಡ್ಡ ತಪ್ಪುಗಳನ್ನ ಕ್ಷಮಿಸುತ್ತಾ ಅವರ ತರತರದ ಸಂಶಯಗಳನ್ನ ನಿವಾರಿಸತಕ್ಕದ್ದು. ಈಗ ಒಂದು ಸತ್ಸಂಗದೊಳಗೆ ಕೂಡಿದೆ ಅಂದ್ರ ಅವ್ರಿಗೆ ಕೆಲವರು ಒಬ್ಬೊಬ್ರು ಒಂದೊಂದು ರೀತಿಯಾದ ಸಂಶಯ ಭಾವನೆಗಳನ್ನ, ವಿಪರೀತ ಭಾವನೆ, ಅಸಂಭಾವನೆ ಅಂತ ಏನೆಲ್ಲ ತಲೆ ಇಟ್ಕೊಂಡಿರ್ತಾರ. ಅವನ್ನೆಲ್ಲವನ್ನೂ ಕೂಡ ನಿವಾರಣೆ ಮಾಡೋದು ಹೆಂಗಂದ್ರ ಈ ಆಧ್ಯಾತ್ಮ ವಿಚಾರದಿಂದ. ನೀನು ಪರಬ್ರಹ್ಮ ಸ್ವರೂಪದೀಪ. ಇವೆಲ್ಲವೂ ದೇಹ ಮನಸ್ಸಿಗೆ ಸಂಬಂಧಪಟ್ಟವು. ದೇಹನ ಸತ್ಯ ಅಲ್ಲ ಅಂದ ಮೇಲೆ, ದೇಹನ ಮಿಥ್ಯವಾಗೈತಿ ತೋರಿ ಅಡಗ್ತತಿ ಅಂದ ಮೇಲೆ, ದೇಹದೊಳಗ ಉದಯವಾಗುವಂತ ಎಲ್ಲಾ ವಿಚಾರಗಳು ಕೂಡ ಬಂದು ಹೋಗ್ತವೆ ಅನ್ನೋ ವಿಚಾರವನ್ನ, ಅಂದ್ರ ತರತರದ ಸಂಶಯಗಳು ಅವ್ರೊಳಗೆ ಏನು ಸಂಶಯ ಬಂದದ ಅದನ್ನ ನಿವಾರಣೆ ಮಾಡತಕ್ಕಂತ ವಿಚಾರ. ಇಲ್ಲಿವರೆಗೂ ನಿನ್ನೆ ವಿಷಯದೊಳಗೆ ನೋಡಿದ್ದೀರಪ್ಪ. ಇವತ್ತು ಮುಂದುವರಿದ ಭಾಗ ಇನ್ನೇನೆಂದರೆ, ಎರಡನೆಯವರ ಅಂತಃಕರಣವನ್ನ ತಿಳಿದುಕೊಳ್ಳಬೇಕು. ಆದರೆ ಅದರಿಂದ ತನ್ನ ಲಾಭದ ಅಪೇಕ್ಷೆ ಇರಬಾರದು. ನಾವು ಇನ್ನೊಬ್ಬರ ಜೊತೆ ಕೂಡಿ ಮಾತಾಡ್ತವೆ, ಹೇಳ್ತವೆ, ಕೇಳ್ತವೆ ಅಂದ್ರ ಅವ್ರಿಗೆ ಅದ್ರ ಮನಸ್ಸು ಒಪ್ಪಿಗೆ ಐತಲ್ಲೋ, ಆ ವಿಚಾರವನ್ನ ಕೇಳಕ್ ಅವ್ರಿಗೆ ಸಮ್ಮತಿ ಐತ ಇಲ್ಲ ಅಂತ ನಮ್ಮೊಳಗ ನಾವು ತಿಳಿಬೇಕಾಗೈತಿ. ಅಪ್ಪಾಜಿಯವ್ರು ಹೇಳ್ತಿದ್ರು, ಯಾರಿಗಾರ ಏನಾರ ಹೇಳ್ತೇವೆ ಅಂದ್ರ ಮೊದಲ ಅವ್ರಿಗೆ ತಿಳಿತತೋ ತಿಳಿಯಲ್ಲ ಅನ್ನೋದ್ ನಾವ್ ತಿಳಿಬೇಕಾಗೈತಿ ಅಂತ. ಇನ್ನೊಬ್ರ ಹತ್ರ ಏನಾರ ನಾವು ಮಾತಾಡ್ತೇವೆ ಅಂದ್ರೆ ನಮ್ ಮಾತಿನ ಅರ್ಥ ಅವ್ರಿಗೆ ತಿಳಿತತೋ ತಿಳಿಯಲ್ಲ ಅನ್ನೋದನ್ನ ನಾವ್ ತಿಳಿಬೇಕಾಗ್ತದ. ಮತ್ತಂದ್ರ ಅರ್ಥಾತ್ ಅವರ ಅಂತಃಕರಣವನ್ನ ತಿಳಿಬೇಕಾಗ್ತದ. ಅಂತಃಕರಣವನ್ನ ತಿಳಿದು ನಮ್ಮ ಲಾಭ ಮಾಡ್ಕೊಳೋದಲ್ಲ, ಅವ್ರ ಅಂತಃಕರಣವನ್ನ ತಿಳಿದು ಅವ್ರೊಳಗಿರ್ತಕ್ಕಂಥ ಅಜ್ಞಾನವನ್ನ ದೂರ ಮಾಡಿ ಜ್ಞಾನವನ್ನ ತಿಳಿಸೋದಾಗಿದೆ. ಅವ್ರ ಬುದ್ಧಿಮಂದದನ, ಅವನಿಗೆ ವ್ಯವಹಾರ ಗೊತ್ತಾಗಲ್ಲ ಅಥವಾ ಇನ್ನೊಂದು ಗೊತ್ತಾಗಲ್ಲ ಅಂತ ಹೇಳಿ ಅದರಿಂದ ತನ್ನ ಸ್ವಾರ್ಥ, ತನ್ನ ಲಾಭದ ಅಪೇಕ್ಷೆಯನ್ನ ಮಾಡದೆ ಅವರ ಅಂತರಂಗದೊಳಗಿರುವ ಅಜ್ಞಾನವನ್ನ ನಿವಾರಣೆ ಮಾಡಿ ಜ್ಞಾನವನ್ನ ತಿಳಿಸುವುದಕ್ಕೋಸ್ಕರ ಎರಡನೆಯವರ ಅಂತಃಕರಣವನ್ನ ತಿಳಿದುಕೊಳ್ಳಬೇಕು. ಹೇಗಾದರೂ ತನ್ನಿಂದ ನೀತಿ ನ್ಯಾಯ ತಪ್ಪುಗೊಡಲೇಬಾರದು. ಅದೇನಾದ್ರೂ ಆಗ್ಲಿ, ಎಂತ ಸನ್ನಿವೇಶನ ಬರ್ಲಿ, ತಾನು ತನ್ನಿದ್ದ ನೀತಿ ನ್ಯಾಯ ತಪ್ಪು ಆಗಕ್ ಕೊಡಲೇಬಾರದು. ಇದಕ್ಕ ಸ್ಥಿತಪ್ರಜ್ಞ ಅಂತಾರ. ಯಾವುದೇ ಸನ್ನಿವೇಶ ಬರ್ಲಿ, ಯಾವುದೇ ಸಮಯ ಬರ್ಲಿ, ನಮ್ಮಿದ್ದ ತಪ್ಪಾಗಬಾರದು. ನಮ್ಮ ಜೀವನ ಅನ್ನೋ ಬುಕ್ಕವನ್ನ ಆ ಬ್ರಹ್ಮ ವಿಷ್ಣು ಮಹೇಶ್ವರರ ತಿರುವ್ಯಾಕಿ ನೋಡಿದ್ರು ಕೂಡ ಒಂದು ತಪ್ಪು ಕಂಡಿರಬಾರದು ಅಂತ ಶ್ರೇಷ್ಠವಾದ ಬಾಳ ಐತಲ್ಲ, ಅದೇ ಜ್ಞಾನ, ಅದೇ ಆಧ್ಯಾತ್ಮ, ಅದೇ ಬ್ರಹ್ಮ ಸ್ವರೂಪ. ಈ ರೀತಿಯಾಗಿ ಬಾಳ್ಬೇಕಾಗ್ತದ. ಅಲ್ಲದೆ
ಬರೀ ಸಂಜ್ಞೆಯಿಂದಲೇ ಜನರನ್ನ ಆಕರ್ಷಿಸುತ್ತಾ ಅವರಲ್ಲಿ ಒಬ್ಬರು ಮತ್ತೊಬ್ಬರಿಗೆ ಏಳುವಂತೆ ಮಾಡಬೇಕು. ಅವ್ರನ್ನ ಕೇವಲ ಬರೀ ಸನ್ನೆಯಿಂದ, ಅವ್ರಿಗೇನ್ ದೊಡ್ಡ ಮಟ್ಟಕ್ಕೆ ನಾವೇನ್ ಮೈಕ್ ಇಟ್ಕೊಂಡೇನ್ ಕೂಗಿ ಹೇಳೋದೇನ್ ಬೇಕಾಗಿಲ್ಲ. ಕೇವಲ ಸನ್ನೆಯಿಂದ ಅವರಿಗೆ ಪಾರಮಾರ್ಥ ವಿಚಾರವನ್ನು ನಾವು ತಿಳಿಸ್ತಾ ಹೋದಿವಿ ಅಂದ್ರ ನಾವ್ ಹೇಳಿರೋಂತ ವಿಚಾರವನ್ನ ಅವರು ಕೇಳಿ ಇದು ಸತ್ಯ ಐತಿ ಅಂತ ಒಪ್ಪಿಗೆಂದು ಇನ್ನೊಬ್ಬರಿಗೆ ತಿಳಿಸುವಂತ ವಿಚಾರವನ್ನು ನಾವು ತಿಳಿಸ್ಬೇಕಾಗ್ತದ. ಇತ್ತ ವ್ಯವಹಾರವನ್ನಾದರೂ ಶಕ್ಯವಿದ್ದಷ್ಟು ಚೆನ್ನಾಗಿ ನಡೆಸಿಕೊಂಡು ಹೋಗಬೇಕು. ನಾವಿಲ್ಲಿ ಪ್ರಪಂಚದೊಳಗದವಿ ಅಂದ್ರ ನಮ್ಮ ವ್ಯವಹಾರ ಹೆಂಗ್ ಶುದ್ಧ ಇರ್ಬೇಕಂದ್ರ ಒಂದ್ ಆಣೆಯನ್ನು ಬಿಡೋದು, ಒಂದ್ ಆಣೆಯನ್ನು ತೆಗೆದುಕೊಳ್ಳೋಣ ಅಂತ. ಇದಕ್ ಬಸವಣ್ಣವರು ಒಂದು ವಚನದೊಳಗೆ ಹೇಳ್ತಾರ, ದರೆಯೊಳು ಮಾದೇವ ಶೆಟ್ಟಿಯನೆಂಬುವನೊಬ್ಬ ಹಿರಿದಾದ ಅಂಗಡಿಯನ್ನಿಟ್ಟಿರುವನು. ಒಂದ್ ಆಣೆಯನ್ನು ಬಿಡನು, ಒಂದ್ ಆಣೆಯನ್ನು ತೆಗೆದುಕೊಳ್ಳನು. ಒಮ್ಮನವಾದರೆ ಒಲಿವ, ಇಮ್ಮನವಾದರೆ ಒಲಿಯ ನಮ್ಮ ಕೂಡಲ ಸಂಗಮ ದೇವ ಅಂತ. ದರೆಯೊಳು ಮಹಾದೇವ ಶೆಟ್ಟಿ ಹಿರಿದಾದ ಅಂಗಡಿಯನ್ನ ಇಟ್ಟದನಂದ್ರ ನಾವಿಲ್ಲಿ ಜಗತ್ತೈತಲ್ಲ, ಈ ಜಗತ್ತ ಒಂದ್ ಅಂಗಡಿ. ಇದ್ರೊಳಗ ಆತ ನಾವ್ ಏನೇನು ಕೊಡ್ತವ ಅದು ನಮಗ್ ಬರ್ತದ, ಏನೇನು ಬಿತ್ತತವ ಅದು ನಮಗ್ ಬರ್ತದ, ಏನೇನು ಪುಣ್ಯ ಪಾಪ ಕಾರ್ಯಗಳನ್ನ ಮಾಡ್ತವ ಅದು ನಮಗ್ ಬರ್ತದ. ನಾವು ಅದನ್ ಬಿಟ್ಟು ನಾವು ಬಿತ್ತದ ಒಂದು ಫಲ ಕೇಳದ ಒಂದಾದ್ರ ಅದು ಆಗುವುದೇ ಇಲ್ಲ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಹಾಲು ತುಪ್ಪವ ನೆರೆದರೆ ಕಹಿ ಅಲ್ಲದೆ ಸಿಗಿ ಬಿಡಬಲ್ಲದೆ. ಅಂದ್ರ ಅರ್ಥಾತ್ ಅಂತರಂಗದೊಳಗ ವಿಷ ಬೀಜಗಳನ್ನ ತುಂಬ್ಕೊಂಡು ಹೊರಗ್ ನಾನ್ ಹಾಲು ತುಪ್ಪ ಅಂತ ಅಂದ್ರ ಅಲ್ಲಿ ಬೇವಿನ ಬೀಜ ಹಾಕಿ ಹಾಲು ತುಪ್ಪ ಬೆಲ್ಲನ ಹಾಕಿದ್ರ ಅದು ಬಿಡೋದು ಬೇವಿನ ಬೀಜನ ಬಿಡ್ತತೋ. ಹಂಗ ಅರ್ಥಾತ್ ನಮ್ಮ ಅಂತರಂಗದೊಳಗ ನಮ್ಮ ಹೃದಯ ಒಳಗ ಅಹಂಕಾರ ಮಮಕಾರಗಳೆಂಬ ದುರ್ಗುಣಗಳನ್ನ ಹಾಕ್ಯಂದು ಕೇವಲ ಶರೀರಿಗೆ ಬಾಹ್ಯ ವೇಷಭೂಷಣಗಳಿಂದ ಲೇಪನ ಮಾಡಿದ್ರ ಹಾಲು ತುಪ್ಪನ ಹೋಳಿಗೆ ತುಪ್ಪನ ಅದಕ್ಕೆ ಉಣಿಸಿದ್ರು ಅದರ ಅಂತರಂಗದೊಳಗೆ ವಿಷಯ ವಾಸನೆಗಳು ಏನು ಹೋಗೋದಿಲ್ಲ. ಅಲ್ಲಿ ಯಾವ ಬೀಜ ಇರ್ತದ ಅಸ ಬರ್ತತಿ. ಆದ್ದರಿಂದ ಇಲ್ಲಿ ಶಕ್ಯವಾದಷ್ಟು ನಮ್ಮ ತಪ್ಪುಗಳಿಲ್ಲದಂತೆ ನಡೆಯಬೇಕು. ವ್ಯವಹಾರವನ್ನಾದರೂ ಸರಿಯಾಗಿ ನಡೆಸಿಕೊಂಡು ಹೋಗಬೇಕು. ವ್ಯವಹಾರದೊಳಗ ಏನಾಗ್ಲೇ ಬಸವಣ್ಣವ್ರು ಹೇಳಿದ್ರಲ್ಲ, ಒಂದು ಅಣುವಿನ ಒಂದು ಆಣೆ. ಅವತ್ತಿನ ಕಾಲದಾಗ ಆಣೆ ಬೆಳಗ್ತಾರ, ನಾವ್ ಇವತ್ತೊಂದು ರೂಪಾಯಿ ಅನ್ಕೋಣ. ರೂಪಾಯಿನ ನಾವು ಪರರ ಸೊತ್ತಿಗೆ ಬಲಿಯಾಗಬಾರದು. ಜಗತ್ತಿಗೆ ನಾವು ಋಣಿಯಾಗಿ ಬಾಳಬಾರದು. ಇನ್ನೊಬ್ರಿಗೆ ಋಣಿಯಾಳಾಗಿ ಇನ್ನೊಬ್ರಿದ್ರಾಗ ನಾವು ಬಾಳಬಾರದು ಅಂತ ಬಾಳ್ಬೇಕಾಗೈತಿ. ಅದಕ್ಕೆ ಇನ್ನೊಬ್ಬ ಮಹಾತ್ಮರು ಒಂದ್ ಹೇಳ್ತಾರ, ಪರಧನ ಪರಸ್ತ್ರೀ ಪರದ್ರವ್ಯಂಗೆರಗದಿಪ್ಪುದೇ ಬಾಳು, ಆ ಉಳಿದಿದ್ದು ಲೋಕದ ಗೋಳಲ್ಲವೇ ಹೇಳು. ಅಂದ್ರ ನಾವಿಲ್ಲೊಂದು ಆದರ್ಶವಾದ ಬಾಳ್ತಾನೆ ಅನ್ನೋದಾಗಿದ್ರ ಪರಧನ ಪರಸ್ತ್ರೀ ಪರದ್ರವ್ಯಗಳ ಬಳಕೆ ಆಗದಂಗ ನಾವು ಬಾಳ್ಬೇಕಾಗ್ತದ. ಮತ್ತೆ ಅದ್ರೊಳಗ ನಾವು ಸಿಗ್ತೇವೆ ಅಂದ್ರ ಅದು ಬಾಳಲ್ಲ, ಅದು ಒಂದು ಲೋಕದ ಗೋಳು. ಲೋಕದೊಳಗೆ ಎಲ್ಲರೂ ಅದನ್ನ ಮಾಡ್ತಾರ, ಮತ್ತೆ ನೀನು ಅದನ್ನ ಮಾಡ್ತೀಯ ಅನ್ನಂಗಾಗ್ತದ. ಮತ್ತೆ ನಿನಗೆ ಶ್ರೇಷ್ಠತೆ ಬರ್ಬೇಕನ್ನೋದಾದ್ರ ಅಂತ ಶ್ರೇಷ್ಠ ಬಾಳ್ಬೇಕಾಗ್ತದ. ಅಂತ ಬಾಳಿದ್ರ ಅದು ತನ್ನ ಸ್ವರೂಪ ಜ್ಞಾನ ಆಗ್ತದೆ, ಅದೇ ಆತ್ಮ ಜ್ಞಾನ ಆಗ್ತದೆ, ಅದೇ ಧರ್ಮ ಆಗ್ತದೆ. ಅಲ್ಲಿಯೇ ಪ್ರಸಂಗಗಳನ್ನು ಗುರುತಿಸಿ ಬಹಳ ಧೈರ್ಯದಿಂದ ವರ್ತಿಸಬೇಕು. ಎಲ್ಲೆಲ್ಲಿ ಯಾವ್ಯಾವ ಪ್ರಸಂಗ ಬರ್ತವೋ, ಎಲ್ಲಿ ಅನ್ಯಾಯ ಅಧರ್ಮ ಆಗ್ತದೋ ಅಂತ ಸಮಯದೊಳಗ ಅದಕ್ ತಕ್ಕಂಗ್ ವರ್ತನೆ ಮಾಡ್ಬೇಕು. ಸಾಧ್ಯವಾದ್ರ ಸತ್ಯದ ಕಡೆಗೆ ನಿಲ್ಬೇಕು. ಸತ್ಯದ ಕಡೆಗೆ ನಿಲ್ಲದಾಗಲ್ಲ ಅಂದ್ರ ಆ ಸ್ಥಳನ ಬಿಟ್ಟು ಹೋಗ್ಬೇಕಂತ ಹೇಳ್ತಾರ ಮಹಾತ್ಮರು. ಆ ಪರಮ ಸತ್ಯದ ಬಾಳ್ಬೇಕಾಗ್ತದೆ, ಧೈರ್ಯದಿಂದ ನಿರ್ವಹಿಸಬೇಕು ಅಂತ. ಯಾವ ಮನುಷ್ಯ ಅತಿ ಹೆಚ್ಚು ಸತ್ಯ ಹೇಳ್ತಾನಂದ್ರ ಅವನಿಗೆ ಧೈರ್ಯ ಜಾಸ್ತಿ ಐತಿ ಅಂತ ಅರ್ಥ. ಯಾವ ಮನುಷ್ಯ ಸುಳ್ಳು ಹೇಳ್ತಾನಂದ್ರ ಅವನಿಗೆ ಧೈರ್ಯ ಇಲ್ಲ ಅಂತ. ಧೈರ್ಯ ಯಾಕಿಲ್ಲ? ಆ ಸುಳ್ಳು ನಮ್ಮ ಧೈರ್ಯವನ್ನ, ನಮ್ಮ ಶಕ್ತಿಯನ್ನ, ನಮ್ಮ ಜ್ಞಾನವನ್ನ ಕುಂದಿಸ್ತದೆ. ಆ ಸತ್ಯ ನಮ್ಮನ್ನ ಎತ್ತಿಡಿತತೆ, ಧೈರ್ಯವನ್ನು ತುಂಬಿಕೊಡ್ತತೆ. ಅದಕ್ಕ ಧೈರ್ಯದಿಂದ ನಿರ್ವಹಿಸಬೇಕು. ಎಂತ ಸಮಯ ಸನ್ನಿವೇಶಗಳು ಬಂದ್ರು ಕೂಡ ಪ್ರಪಂಚದ ವಿಷಯ ವಾಸನೆಗಳಿಗೆ ಮೋಸ ಹೋಗ್ಬಾರ್ದು. ನಮ್ಮತನವನ್ನ ನಾವು ಕಳ್ಕೋಬಾರದು. ನಾವು ಕಳ್ಕೋಬಾರ್ದು ಅಂದ್ರ ನಮ್ತನ ಯಾವ್ದಂದ್ರ ಆತ್ಮ ಸ್ವರೂಪ ಪರಬ್ರಹ್ಮ ಸ್ವರೂಪವೇ ನಮ್ಮತನ.
ಹಿಂಗ ದೇಹ ಭಾವದಿಂದ ಏನನ್ನರೆ ಎತ್ತಗರ ಇರೋದಲ್ಲ. ಅದು ಹುಲಿಯಾಗಿ 3 ದಿನ ಬದುಕಿದ್ರೆ ಸಾಕು ಅಂತ ಹೇಳ್ತದ. ಅಂದ್ರ ಆ ಪರಮದ ಸತ್ಯದ ಬಾಳು 1 ದಿನ ಬದುಕಿದ್ರೆ ಸಾಕು. ಆ ಸುಳ್ಳಿನ ಬಾಳಿನೊಳಗೆ 1000 ದಿನ ಬದುಕೋದಕ್ಕಿಂತ ಆ ಧೈರ್ಯದಿಂದ ಆ ಸತ್ಯವಾಗಿ 1 ದಿನ ಬದುಕಿದ್ರೆ ಸಾಕು. ಸಮಯ, ಸ್ವಲ್ಪ ಸಮಯವೇ ಇದ್ರೆ ಸಾಕು. ಇದಕ್ ಪ್ರಭುದೇವ್ರದ ಒಂದ್ ಹೇಳ್ತಾರ, ಮಣಿಯ ಪೂಜಿಸುತ್ತ ಕಣಿಯ ಪೂಜಿಸುತ್ತ ಕಾಲ ಕಳೆಯಲು ಬೇಡ, ಕಣಿಯ ಪೂಜಿಸುತ್ತ ಕಾಲ ಕಳೆಯಲು ಬೇಡ, ಮಣಿಯ ನೆನೆಸುತ್ತ ಕಾಲ ಕಳೆಯಲು ಬೇಡ. ಕ್ಷಣವಾದರಾಗಲಿ ಅರಕ್ಷಣವಾದರೂ ಆಗಲಿ ಬೆಂಕಿಯಲ್ಲಿರುವ ಗುಣ ಬಿಸಿ ನೀರಿನಲ್ಲುಂಟೆ. ನಿಜದ ನೆನೆಯೇ ಸಾಕು ಗುಹೇಶ್ವರ ಅಂತ ಹೇಳ್ತಾರ. ನಿಜದ ನೆನೆಯೇ ಏನಂದ್ರ ನೀನು ಸ್ವಲ್ಪ ಹೊತ್ತಾಗಿರ್ಲಿ ಧೈರ್ಯವಾಗಿ ನಾನು ಬ್ರಹ್ಮ ಸ್ವರೂಪನಿದ್ದೇನಂತ ಹೇಳು, ಕೋಟಿ ಪುಣ್ಯ ಬರ್ತತ್ ನಿನಗೆ. ನೀನ್ ಯಾಕೆ ನಾನು ಜೀವದ್ದನ ಅಂತೇಳಿ ಪಾಪ ಕಟಿಯಂತಿ? ನೀನ್ ಬಹಳ ಧೈರ್ಯದಿಂದ ನಿರ್ವಹಿಸಬೇಕು. ಈ ಸತ್ಸಂಗದೊಳಗೆ, ಈ ಪಾರಮಾರ್ಥ ವಿಚಾರದೊಳಗೆ ನಾವು ಅವಧಿ ಬಂದ್ರ ಬಹಳ ಧೈರ್ಯದಿಂದ ಇರ್ಬೇಕು. ಅದ ಏನಾಗ್ತದ? ಏನೂ ಆಗೋದಿಲ್ಲ. ಸತ್ಯವನ್ನ ನುಡಿಯಕ್ಕೆ ಯಾಕೆ ಅಂಜಿಕೆ? ಆ ಬೆಂಕಿಯಲ್ಲಿರುವ ಗುಣ ಬಿಸಿ ನೀರಿನಲ್ಲಿ ಉಂಟೆ ಅಂತ ಹೇಳ್ತಾರ. ಬಿಸಿ ನೀರ್ ಅಂದ್ರ ನಾವ್ ಬೇರೆ ಏನೇನ ಕರ್ಮ ಕಾರ್ಯಗಳನ್ನ ಮಾಡ್ತೇವೆ ಅನ್ನೋದು ಬಿಸಿ ನೀರ್ ಆಗ್ತದ. ಮತ್ತೆ ಬೆಂಕಿ ಏನಂದ್ರ ತಾನು ಬ್ರಹ್ಮ ಸ್ವರೂಪನಾದನೇ, ಇರದ ನಾನು ಸತ್ಯ, ಅದೇ ತಾನನ್ನೋದ ಧೈರ್ಯದಿಂದ ನಿರ್ವಹಿಸಬೇಕು ಮತ್ತು ಧೈರ್ಯದಿಂದ ನುಡಿಯಬೇಕು ಅಂತ ಹೇಳ್ತಾರ. ಇಲ್ಲಿ ವಿವೇಕಾನಂದರು ಕೂಡ ಅದನ್ನೇ ಹೇಳ್ತಾರ, ಆರ್ಯ ಮಾತೆಯ ಅಮೃತ ಪುತ್ರರೇ, ನೀವು ಹುಟ್ಟಿದಂದಿನಿಂದ ದೀನರು, ದುರ್ಬಲರು, ಪಾಪಿಗಳು, ಕರ್ಮಿಗಳು ಅಂತ ಕೇಳುತ್ತಾ ಬಂದಿರಿ. ಅವ್ ಯಾವ ಪಾಪಗಳು ನಿಮಗಿಲ್ಲ. ನೀವಿರುವುದು ಆರ್ಯ ಮಾತೆಯ ಅಮೃತ ಪುತ್ರರು. ನೀವು ಆರ್ಯ ಮಾತೆ ಅಂದ್ರ ಈ ಜಗನ್ಮಾತೆ, ಆ ಬ್ರಹ್ಮ ಸ್ವರೂಪ, ಆ ಬ್ರಹ್ಮದಿಂದ ಹುಟ್ಟಿರ್ತಕ್ಕಂಥವ್ರು ಬ್ರಹ್ಮನೇ ಆಗಿರ್ತಾರ ವಿನಃ ಇನ್ನೊಂದೇನು ಆಗಕ್ ಬರೋದಿಲ್ಲ. ನೀವು ಬ್ರಹ್ಮ ಸ್ವರೂಪರಿದ್ದೀರಂತ ಅದನ್ನ ತಿಳಿರಿ, ಇತರರಿಗೆ ಅದನ್ನೇ ತಿಳಿಸಿ, ಅದನ್ನೇ ಜಗತ್ತಿನಲ್ಲಿ ರಣಕಾಳಿಯಂತೆ ಮೊಳಗಿಸಿ ಅಂತ. ಅಂದ್ರ ಯುದ್ಧದ ಕಾಳಿ ಹೆಂಗ ಓದ್ತಾರ ಹಂಗ ಅದನ್ನ ಹೇಳ್ರಿ, ಆ ಸತ್ಯವನ್ನೇ ಹೇಳ್ರಿ, ಬಹಳ ಧೈರ್ಯದಿಂದ ಹೇಳ್ರಿ. ಆದರೆ ಪ್ರಪಂಚದ ಅತಿ ಸಂಬಂಧ ಹಚ್ಚಿಕೊಳ್ಳತಕ್ಕದ್ದಲ್ಲ. ನೀವು ಧೈರ್ಯದಿಂದ ಹೇಳ್ರಿ, ಆದ್ರ ಪ್ರಪಂಚವನ್ನ ಅತಿಯಾಗಿ ಹಚ್ಚಿಕೊಳ್ಳತಕ್ಕದ್ದಲ್ಲ. ಯಾಕಂದ್ರ ಪ್ರಪಂಚವನ್ನ ನಾವು ಹಚ್ಚಿಕೊಂಡಿವಂದ್ರ ಪ್ರಪಂಚ ನಮ್ಮನ್ನ ದುರ್ಬಲರನ್ನಾಗಿ ಮಾಡ್ತದ, ಮೋಹ ಮಮಕಾರಕ್ಕೆ ಸಿಲುಕಿಸ್ತದ. ಇಲ್ಲಿ ಪ್ರಪಂಚ ಅಂದ್ರ ಒಂದರ್ಥದಲ್ಲಿ ಹೊರಗೆ ಪ್ರಪಂಚ ನಾವುದು, ಮತ್ತೆ ಮನಸ್ಸಿನ ವ್ಯಾಮೋಹ, ವಿಷಯ ವಾಸನೆಗಳು, ಇದನ್ನು ಕೂಡ ರಮಣ ಮಹರ್ಷಿಗಳು ಪ್ರಪಂಚ ಅಂತ ಹೇಳ್ತಾರ. ನಾವ್ ಏನೇ ಹಚ್ಚಿಗಂತೀವಂದ್ರು ಇಲ್ಲಿ ಪ್ರಪಂಚದ ಸಂಬಂಧ ಹಚ್ಚಿಕೊಳ್ಳತಕ್ಕದ್ದಲ್ಲ. ಅಂದ್ರ ಈ ಮನಸ್ಸಿನ ಸಂಬಂಧ ಹಚ್ಚಿಕೊಳ್ಳತಕ್ಕದ್ದಲ್ಲ, ಪ್ರಪಂಚದ ಸಂಬಂಧವನ್ನ ಹಚ್ಚಿಕೊಳ್ಳತಕ್ಕದ್ದಲ್ಲ. ಮತ್ತೆ ಯಾವ್ದ್ ಸಂಬಂಧ ಹಚ್ಚಿಕೋಬೇಕ್ರಿ ಅಂದ್ರ ಬ್ರಹ್ಮ ಸ್ವರೂಪದ ಸಂಬಂಧ, ಆತ್ಮ ಸ್ವರೂಪದ ಸಂಬಂಧ. ಅದೇ ನಾನು, ಅದಕ್ಕೂ ನನಗೆ ಸಂಬಂಧ ಉಂಟು. ಇನ್ ಜಗತ್ತಿಗೆ ನನಗೆ ಸಂಬಂಧ ಇಲ್ಲ. ನಾನಿರೋದ ಅದೊಂದು, ಅದೇ ನಾನು, ಅದೇ ಏಕತ್ವ. ಆ ಸಂಬಂಧ ನಮ್ಮೊಳಗೆ ಉಳಿಬೇಕವಿನ ಈ ಹೊರಗಿನ ಪ್ರಪಂಚದ ಸಂಬಂಧದ ಮಾಡಿಕೊಳ್ಳತಕ್ಕದ್ದಲ್ಲ ಅಥವಾ ಹಚ್ಚಿಕೊಳ್ಳತಕ್ಕದ್ದಲ್ಲ. ಉಪಾಧಿಯನ್ನೇನೋ ವಿಸ್ತರಿಸಬೇಕು, ಆದರೆ ಅದರಲ್ಲಿ ಸಿಕ್ಕಿರಬಾರದು. ತಾನು ಮೊದಲಿಗೆ ಸಣ್ಣಸ್ತನ ತಕ್ಕೊಂಡು ಅರಿಯದವನಂತೆ ಇರಬೇಕು. ಇಲ್ಲಿ ನಾವ್ ಯಾರಿಗಾದ್ರೂ ಏನಾದ್ರೂ ಉಪದೇಶವನ್ನು ಹೇಳ್ತೇವೆ ಅಂತಂದ್ರ ಅದನ್ನ ನಾವು ಯಾವ್ದ್ರಾಗೂ ಸಿಲ್ಕಬಾರ್ದು. ಉಪಾಧಿ ಕೊಟ್ಟು ಹೇಳ್ಬೇಕು, ಇದರಿಂದ ಇದು ಹಿಂಗೈತಪ್ಪ, ಇದು ಹಿಂಗೈತಿ ಅಂತ ತಿಳಿಯುವವರಿಗೆ ತಿಳಿಯಂಗ ತಿಳಿಸ್ಬೇಕು. ಯಾರು ತಿಳ್ಕನಕ್ ಬಂದಿರ್ತಾರ ಅವ್ರಿಗೆ ತಿಳಿಯುವಂತೆನೆ ತಿಳಿಸ್ಬೇಕು. ಮತ್ತ ಅದ್ರ ಸಂಬಂಧದೊಳಗ್ ಸಿಕ್ಕನದಲ್ಲ. ಉಪಾಧಿಯನ್ನ ಅವ್ರಿಗೆ ವಿಸ್ತರಿಸಿ ಹೇಳ್ಬೇಕು, ಆದ್ರೆ ಯಾವ್ದ್ರೊಳಗ ಸಿಕ್ಕಬಾರದು. ಕೇವಲ ಹೇಳುವುದರಷ್ಟೇ. ಎಲ್ಲ ಕೇಳುವುದ್ರೊಳಗ ನಾನು ಅನ್ನೋದು, ಅಹಂಕಾರ ಸ್ವರೂಪದ ನಾನು ಅನ್ನೋದು ಇಲ್ದಂಗಿರುವುದೇ ಅದ್ರೊಳಗ್ ಸಿಕ್ಕಳ್ದಂಗಿರೋದು ಅಂತ. ಯಾಕಂದ್ರೆ ಈ ನಾನು ಅನ್ನೋದು, ನೀನ್ ಎಲ್ಲಿಗೆ ಹೋಗಿ ಅಲ್ಲಿಗೆ ನಾನು ಬರ್ತಾನೆ ನಡಿ ಅಂತತಿ. ಈ ಸಣ್ಣ ಕೂಸು ತಾಯಿ ಅಪ್ಪ ಅಲ್ಲಿ ಹೋಗ್ಕನಿರೋ ಇಲ್ಲಿಗೆ ಹೋಗ್ಕನಿರೋ ಅಂದ್ರೆ ಇಲ್ಲ ಅಮ್ಮಿ ನಾನು ಬರ್ತಾನೆ ಅಂತದ. ಹಂಗ ಈ ಮಾಯೆ ಅನ್ನೋದು ನೀನ್ ಏನೇನ್ ಹೇಳಕ್ ಹೋಗಿ ಅಲ್ಲಿ ಎಲ್ಲದು ಸಣ್ಣದಾಗ ಸೂಕ್ಷ್ಮ ಬಂದ್ ಸೇರ್ಕೊಂತತಿ. ಆದ್ರಿಂದ ಆ ಅಹಂಕಾರದೊಳಗ ಸಿಲುಕಿಕೊಳ್ಳಬಾರದು.
ಯಾವಾಗ್ಲೂ ಆ ಪರಿಪೂರ್ಣ ಬ್ರಹ್ಮ ವಿಚಾರದೊಳಗೆ ಇರಬೇಕು. ತಾನು ಮೊದಲಿಗೆ ಸಣ್ಣಸ್ತನ ತಕ್ಕೊಂಡು ಅರಿಯದವನಂತೆ ಇರಬೇಕು. ಅಂದ್ರ ಬಸವಣ್ಣ ಅವ್ರು ಹೇಳ್ತಾರಲ್ಲ, ಎನಗಿಂತ ಕಿರಿಯರಿಲ್ಲ, ಎನಗಿಂತ ಹಿರಿಯರೇ ಎಲ್ಲ ಅನ್ನುವಂಗ ಇಲ್ಲಿ ಸಣ್ಣಸ್ತನ ತಕ್ಕೊಳಬೇಕು. ಅರಿಯದವನಂತೆ ಅಂದ್ರ ಎಲ್ಲವನ್ನ ಅರಿತು ಅರಿಯದವನಂತಿರು. ಎಲ್ಲವನ್ನ ತಿಳಿದು ನೀನು ಸುಮ್ಮನಿರು. ನೀನು ಅರಿತು ನೀನು ಸುಮ್ಮನಿರು. ಬ್ರಹ್ಮವೇ ತಾನೆಂದರಿತು ನೀನು ಸುಮ್ಮನಿರಲು ಮುಕ್ತನೇ ಹೌದು. ಮತ್ ಅದನ್ನೇನ್ ನೀನೇನ್ ಸಾರಕ್ ಹೋಗ್ಬೇಡ ಅನ್ನಂಗ ಇಲ್ಲಿ ಯಾವಾಗ್ಲೂ ಅಹಂಕಾರ ದೊಡ್ಡಸ್ತನ ಅನ್ನೋದು ಏನು ಬೇಡ. ಇಲ್ಲಿ ಸಹಜವಾಗಿ ನೀನು ಇದ್ದು ಬಿಟ್ರೆ ಸಾಕು. ಎಲ್ಲವನ್ನ ತಿಳಿಯದಂತೆ ಜಗತ್ತಿನ ಎಲ್ಲ ಜ್ಞಾನಿಗಳ ಗ್ರಂಥವನ್ನ ಅಭ್ಯಾಸ ಮಾಡಿದ್ರು ಕೂಡ ನನಗೇನೋ ಗೊತ್ತಿಲ್ಲ ಅನ್ನುವಂತೆ ರೀತಿ ಇರೋದು ಅಂತ ಹೇಳ್ತಾರ ಮಹಾತ್ಮರು. ಯಾಕಂದ್ರ ನೀನ್ ಗೊತ್ತೈತಿ ಅಂತ ಹೇಳಕ್ ಹೋದೆ ಅಂದ್ರ ಕಳವಕ್ಕ ಕೆಮ್ಮಿದಂತೆ ಅನ್ನಂಗ ಆಗ್ತದ. ಬ್ರಹ್ಮವನ ಅರಿತವನು ಗಮ್ಮನ ಇರಬೇಕು. ಬ್ರಹ್ಮವನ್ನು ಹರಿತು ಉಸಿರಿದರೆ ಕಳವಕ್ಕೂ ಕೆಮ್ಮಿದಂತೆ ಸರ್ವಜ್ಞ. ಈ ಅದ್ವೈತ ವಿಚಾರವನ್ನ ಎಲ್ಲವನ್ನ ಎಲ್ಲರ ವಿಚಾರವನ್ನು ಕೇಳು, ತಿಳಿದು ಸರಿಯದವರಂತೆ ಇರಬೇಕು. ನುಡಿ 10:14 ಅನ್ಯರ ದೋಷಗಳನ್ನು ದೃಷ್ಟಿಗೆ ಬಿದ್ದರೆ ಅವನ್ನು ಮುಚ್ಚಬೇಕು. ಕೆಟ್ಟ ಗುಣಗಳ ಬಗ್ಗೆ ಪದೇ ಮಾತಾಡುತ್ತಿರಬಾರದು. ನಮಗ್ ಯಾರಾದ್ರೂ ದುಷ್ಟ ಗುಣಗಳು ನಮ್ ಕಣ್ಣಿಗೆ ಕಾಣ್ತಾವಂದ್ರ ಅದನ್ನ ಹೋಗ್ಲಿ ಬಿಡ ಅಂತೇಳಿ ಹಂಗ ಮುಚ್ಚಿ ಬಿಡ್ಬೇಕು. ಅದನ್ನ ಪದೇ ತೆಗಿಯಬಾರದು. ಮತ್ತೆ ಅವ್ರ ಕೆಟ್ಟ ಗುಣಗಳನ್ನು ಕೂಡ ಅವ್ರ ಎದುರಿಗೆ ಪದೇ ವರ್ಣನೆ ಮಾಡಬಾರದು. ಒಂದ್ಸರಿ ಅವ್ರಿಗೆ ಮನ ಮುಟ್ಟುವಂಗ ತಿಳಿಸಿ ಸುಮ್ಮನಾಗ್ಬಿಡ್ಬೇಕು. ಅಷ್ಟೇ ಅಲ್ಲದೆ ದುಷ್ಟ ಜನರಿಗೆ ಉಪಕಾರ ಮಾಡಿ ಅವರನ್ನು ಮೆತ್ತಗಿರಿಸಬೇಕು. ತಾನೆಂದಿಗೂ ಸಿಡುಕು ಮಾಡಲೇಬಾರದು. ಈ ಕೆಲವು ದುಷ್ಟರು ಇರ್ತಾರ, ಅವ್ರಿಗೆ ಏನಾರ ಒಂದಿಟ್ಟು ಮಾಡಿ ಸುಮ್ನಿದ್ ಬಿಡೋ ನೀನ್ ಅಂದ್ಬಿಟ್ರ ಅವ್ರು ಸುಮ್ನಾಗಿ ಬಿಡ್ತಾರ. ಅವ್ರಿಗೇನೋ ಮಾಡ್ಲಿಲ್ಲ ಅಂದ್ರೆ ಇವಂದೇನ್ ನಮಗೆ ಅಂತಾರ. ಹಂಗ ಈ ಸಿಡುಕರಿಗೆ ಏನಾದ್ರೂ ಒಂದಿಷ್ಟು ಕೈಲಾದ ಸಹಾಯ ಮಾಡಿ ಅವ್ರನ್ನ ಸುಮ್ಮನಿರಿಸಬೇಕು. ಸಿಡುಕು ಮಾಡಲೇಬಾರದವ್ರು. ಮತ್ತ ಅವ್ರು ಮಾಡಿದ್ರು ಕೂಡ ತಾನೆಂದು ಸಿಡುಕು ಮಾಡಲೇಬಾರದು. ಆದರೆ ವಿಚಾರದಿಂದ ಮಾರ್ಗ ತೆಗೆಯಬೇಕು. ಅವ್ರು ಏನಾರ ಮಾಡ್ಕೊಳ್ಳಿ, ಅವ್ರು ಮಾಡ್ತಾರ, ನಾವ್ ಮಾಡಬಾರ್ದು. ಅವ್ರ ಇರ್ತಕ್ಕಂತ ಅನ್ಯ ಮಾರ್ಗದೊಳಗಿದ್ರ ಆ ಮಾರ್ಗವನ್ನ ತೆಗೆದು ಯಾವ್ದ್ರಿಂದ ವಿಚಾರದಿಂದ ಅವರಿಗೆ ಸನ್ಮಾರ್ಗ ಸತ್ವಿಚಾರಗಳನ್ನ ತಿಳಿಸ್ತಾ ಇರಬೇಕು. ಹಾಗೂ ದೀರ್ಘ ಪ್ರಯತ್ನದಿಂದ ಅಸಾಧ್ಯ ಕೆಲಸವನ್ನು ಸಹ ಸಾಧಿಸತಕ್ಕದ್ದು. ನಮಗೆ ಅದು ಆಗಲ್ ಬಿಡಪ್ಪ, ಇದು ಆಗಲ್ ಬಿಡಪ್ಪ ಅಂತ ಏನ್ ಅನ್ಕೊಂಡ್ ಕುಂದ್ರಬಾರದು. ಅದು ನಿಧಾನ ಆಗ್ಲಿ, ಸ್ವಲ್ಪ ಸಮಯ ತಗೊಳ್ಳಿ, ಆದ್ರೂ ಕೂಡ ದೀರ್ಘವಾದ ಅಸಾಧ್ಯವಾದದ್ದನ್ನ ಸಾಧಿಸಬೇಕು. ಮತ್ತಿಲ್ಲಿ ಯಾವ್ದು ಅಸಾಧ್ಯ ಅಂತಂದ್ರ ನೀನ್ ಹೆಂಗ್ ಬ್ರಹ್ಮಗಕ್ ಸಾಧ್ಯ, ನೀನ್ ಹೆಂಗ್ ಪರಮಾತ್ಮಗಕ್ ಸಾಧ್ಯ ಅಂತ ಎಲ್ಲರದು ಇದೇ ಪ್ರಶ್ನೆ. ಯಾಕೆ ವಿಚಾರದಿಂದ ಆ ಪರಮ ಸತ್ಯದ ವಿಚಾರವನ್ನ ತಿಳಿದು ಆ ಪರಮ ಸತ್ಯದ ಭಗವಂತನ ಲಕ್ಷಣಗಳು ನಮಗ್ ಗೊತ್ತದವಲ್ಲ. ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮ ಅವನ ಈ ರೀತಿಯಾಗಿ ಅದಾನಂತ ಅವನ ಲಕ್ಷಣಗಳು ನಮಗ್ ಗೊತ್ತಾತಂದ್ರ ಅದರಂತೆ ಬಾಳುವುದೇ ತಾನು ಪರಮಾತ್ಮ ಆಗದು. ಮತ್ತ ಆಗದ್ ಬೇರೆ, ಆಗ್ಲಿಲ್ಲದ್ ಬೇರೆ ಏನಿಲ್ಲ. ಆ ಪರಮ ಸತ್ಯವನ್ನ ತಿಳಿದು ಆ ಪರಮ ಸತ್ಯದ ಬಾಳದ ಅದೇ ಜ್ಞಾನ, ಅದೇ ಮೋಕ್ಷ, ಅದೇ ಮುಕ್ತಿ. ನಾವ್ ಅದನ್ ಬಿಟ್ಟು ಅದ ಆಗಲ್ಲ, ಇದು ಹೋಗಲ್ಲ ಅಂತೇಳಿ ಈ ಮಾನಸಿಕ ದುರ್ಬಲರ ಮಾತನ್ನ ಕೇಳಿ ದುರ್ಬಲರಾಗಬಾರದು. ಮಹಾಂತನು ಬಂದ ಪ್ರಸಂಗವನ್ನು ನಿರ್ವಹಿಸುತ್ತಾ ಸಂಪ್ರದಾಯವನ್ನ ವಿಸ್ಕಳಿತವಾಗಗೊಡಲೇಬಾರದು. ಮಹಾಂತನ ಅಂದ್ರ ಬಲ್ಲಂತವ್ರು, ತಿಳಿದಂತವ್ರು, ಅದು ಏನೇ ಸನ್ನಿವೇಶ ಬಂದಿರ್ಲಿ, ಏನೇ ಪ್ರಸಂಗ ಬಂದಿರ್ಲಿ, ಇನ್ನಿದ್ದ ಕೆಲವ್ರ ಅನುಭವಿಗಳು, ಕೆಲವ್ರ ಮಹಾತ್ಮರು ಅದೇನ್ ಸಂಪ್ರದಾಯ ಅದೇನ್ ಮಾಡ್ಕೊಂಡ್ ಬಂದಿರ್ತಾರೋ ಅದನ್ನ ಕೆಡದಂಗ, ಅದಕ್ಕೆ ಧಕ್ಕೆ ಆಗದಂಗ ಇದ್ಕೊಂಡ್ ಹೋಗ್ಬೇಕು. ಈಗ ನಾ ಅದ್ವೈತದೊಳಗ ಮಾನವನೇ ಪರಮಾತ್ಮ ಅಂತ ಹೇಳ್ತದ, ಹಂಗಂತ ಉಳಿದವನ್ನೆಲ್ಲರನ್ನು ಕೂಡ ಧಿಕ್ಕರಿಸಬಾರದು. ಅದು ಯಾರ್ಯಾರ ಸಂಪ್ರದಾಯದಂತೆ ಅವ್ರ ಕರ್ಮಾನುಸಾರವಂತೆ ಅವ್ರ ತರ ಅದನ್ನ ಹಾಗೆ ಇರಕ್ ಬಿಡೋದ ವಿನ
ನಾವದ್ನ ವಿಸ್ಕಳಿತವಾಗಗೊಡಲೇಬಾರದು. ಮತ್ತು ಕೆಲಸವಿಲ್ಲದೆ ಯಾರ ಕೂಡವೂ ಅತಿವಾದ ಮಾಡಬಾರದು. ಏನೋ ಕೆಲಸ ಇಲ್ಲ, ಅಲ್ಲೇನೋ ಆಗೋದಿಲ್ಲ, ಇಲ್ಲ ಅವ್ರಿಗಿರ ಲಾಭ ಇಲ್ಲ ನಮಗಿರ ಲಾಭ ಇಲ್ಲ ಅಂದ್ರ ಅಂತರ್ ಜೊತೆ ಯಾವುದೇ ಕಾರಣಕ್ಕೂ ಅತಿವಾದ ಮಾಡಬಾರದು. ಎರಡನವರ ಮನೇಶ ಹರಿತು ಅವರೆಲ್ಲರದು ಬಹಳ ತಾಳಿಕೊಳ್ಳಬೇಕು. ಅಥವಾ ತಾಳುವುದಾಗದಿದ್ದರೆ ಸುಸೂತ್ರ ದೇಶಾಂತರಕ್ಕೆ ಹೋಗಬೇಕು. ಇಲ್ಲಿ ನೀನ್ ಇರೋ ಸ್ಥಳದೊಳಗ ಏನಾದ್ರೂ ನಿನ್ನ ವಿರುದ್ಧವಾಗಿ ನಿನಗ್ ಸ್ವತಂತ್ರವಾಗಿ ನಿನ್ನ ಈ ಪರಮ ಸತ್ಯದ ಬಾಳಿಗೆ ಅಡ್ಡಿ ಪಡಿಸ್ತಾರಂದ್ರ ಸಾಧ್ಯವಾದ್ರ ಅವ್ರು ಅಡ್ಡಿ ಪಡಿಸಿದ್ರು ಪಡಿಸ್ಲಿ ಅಂತೇಳಿ ಸಾಧ್ಯವಾದ್ರ ತಾಳ್ಕೆಂದು ಇರೋ ಸ್ಥಳದೊಳಗ ಇರೋ ಜಾಗದೊಳಗ ಸತ್ಸಂಗವನ್ನ ಸತ್ ವಿಚಾರವನ್ನ ತಿಳಿಬೇಕು. ಇಲ್ಲ ಇವ್ರು ನನಗ್ ತಿಳ್ಸಕ ಬಿಡಲ್ಲ ಅಂದ್ರ ನೀನ್ ಆ ಮನೆ ಬಿಟ್ಟು ದೇಶಾಂತರ ಹೋಗಬೇಕು. ಈ ತರ ಬಹಳ ಮಹಾತ್ಮರಾಗಿ ಹೋಗಿದಾರ. ಮನೆಯೊಳಗೆ ಇದಕ್ಕೆ ಸಾಕಾರ ಆಗೋದಿಲ್ಲ ಅಂತೇಳಿ ಹೊರಗೆ ಹೋಗಿರ್ತಾರ. ಹಂಗಾದ್ರ ನೀನು ಅದನ್ನಾರ ಮಾಡ್ಬೇಕು. ಆದ್ರ ಮನಿ ಮಠ ಬಿಟ್ರು ಈ ಪಾರಮಾರ್ಥವನ್ನ ಬಿಡಬಾರದು. ಯಾಕಂದ್ರೆ ಇದೇ ಸತ್ಯ. ಮಾನವ ಜನನದ ಲಾಭವ್ಯಾವುದಂದ್ರ ತಾನಾರೆಂದು ತಿಳಿಯುವುದು. ತಾನ ಪರಮ ಸತ್ಯವನ್ನ ತಿಳಿದು ಆ ಪರಮ ಸ್ವರೂಪನೇ ತಾನಾಗಿರೋದೇ ಇದೇ ಲಾಭ. ಇದಕ್ಕೋಸ್ಕರ ನೀನು ಮನಿ ಮಾರು ತೋರಿತಿ ಅಂದ್ರ ಅದೇನು ಇದು ಆಗೋದಿಲ್ಲ. ಎಷ್ಟು ಜನ ಮಹಾತ್ಮರು ಹೊರಗ್ ಬಂದಿರೋರು ಅದಾರ. ಅನ್ಯರ ದುಃಖದ ಅರಿಕೆ ಇಟ್ಟು ದುಃಖವನ್ನು ಕೇಳಿಕೊಂಡಾದರೂ ಅವರಿಗೆ ಹಗುರ ಮಾಡಬೇಕು. ಹಾಗೂ ಸಮುದಾಯದ ಚೊಲವು ಕೆಟ್ಟ ಇವೆಲ್ಲವನ್ನ ಸಹಿಸಬೇಕು. ಯಾರಾದ್ರೂ ತಮ್ಮ ದುಃಖದಿಂದ ನಮ್ಮ ಹತ್ರ ಏನಾದ್ರೂ ಮನವಿ ಮಾಡ್ಕೊಂಡು ನಮಗೇನಾದ್ರೂ ಸಹಾಯ ಮಾಡ್ರಪ್ಪ ಅಂತ ಅವ್ರು ಕೇಳಿದ್ರಂದ್ರ ನಮ್ಮ ಶಕ್ತಿ ಅನುಸಾರವಾರ ಅವ್ರಿಗೆ ಸಹಾಯ ಮಾಡ್ಬೇಕಾಗ್ತದ. ಮತ್ತೆ ನಾವು ಹುಟ್ಟಿರೋದು ಒಬ್ಬೊಬ್ರು ಒಂದೊಂದು ಸಮುದಾಯದೊಳಗೆ ಹುಟ್ಟಿರ್ತವೆ. ಆ ಸಮುದಾಯಕ್ಕೆ ಧಕ್ಕೆ ಬರ್ದಂಗ ಅದ್ರೊಳಗಿರ್ತಕ್ಕಂತ ಚಲೋ ಕೆಟ್ಟವೆಲ್ಲವನ್ನು ಸಹಿಸ್ಕೊಂಡು ಹೋಗ್ಬೇಕು. ಒಂದು ಒಳ್ಳೇದಿರ್ತತಿ, ಒಂದು ಕೆಟ್ಟದ್ದಿರ್ತತಿ, ಒಂದು ಹಿತವಾದ್ದಿರ್ತತಿ, ಒಂದು ಅಹಿತವಾದ್ದಿರ್ತತಿ. ಇಲ್ಲಿ ಸಮಾಜದಾಗ ಒಳ್ಳೆವೇ ಸಿಗ್ಬೇಕಂದ್ರೆ ಎಲ್ಲದು ಒಳ್ಳೇದೇ ಸಿಗಲ್ಲ. ಈ ಹೊಲ ಎಷ್ಟೋ ಒಳ್ಳೆ ಹೊಲ, ಚಲೋ ಹೊಲ, ಕಟ್ಟಿ ಹೊಲ, ಮಸಾರಿ ಹೊಲ, ಯಾವ ಹೊಲ ಅಂದ್ರೂ ಕೂಡ ಕಳಿ ಬೆಳಿ ಎರಡು ಬೆಳಿತಾವ. ಆ ಹೊಲದಾಗಿಂದ ಕಳಿ ತೆಗೆದು ಬೆಳಿ ಹೆಂಗ್ ಉಳಿಸ್ಕೊಂತವೋ ಹಂಗ ನಾವಿರುವ ನಮ್ಮ ಸುತ್ತಮುತ್ತ ಸಮಾಜ, ಸಮುದಾಯ, ವ್ಯಕ್ತಿಗಳಾಗಿರ್ಲಿ, ವಸ್ತುಗಳಾಗಿರ್ಲಿ ಅಥವಾ ವ್ಯಕ್ತಿಗಳಾಗಿರ್ಲಿ, ಅದು ಯಾವ್ದ್ರದ್ದನು ಕೂಡ ನಮಗ್ ಏನಾದ್ರು ತೊಂದ್ರೆ ಅದೇನಾದ್ರು ಆಗ್ತದಂದ್ರ ಅದನ್ನ ಸಹಿಸ್ಕೊಂಡು ಹೋಗಲೇಬೇಕು. ಅದ್ರಾಗಿರ್ತಕ್ಕಂಥವು ಸಾಧ್ಯವಾದ್ರೆ ಕೆಟ್ಟವನ್ನ ತೆಗೆದು ಚಲೋವನ್ನ ಉಳಿಸಿಕೊಂಡು ಹೋಗಬೇಕು. ಮಹಾಂತನಿಗೆ ಅಗಾಧ ಪಾಠಾಂತರವಿರಬೇಕು. ನೀನು ಜ್ಞಾನಿ ಅದಿ ಮಹಾಂತ ಅಂದ್ರ ಜ್ಞಾನಿ ತಿಳಿದಂತವ್ನು. ನೀನು ಅಗಾಧವಾದ ಪಾಠಾಂತರವಿರಬೇಕು ಅಂದ್ರ ಜ್ಞಾನವನ್ನು ನೀನ್ ತಿಳಿದಿರ್ಬೇಕು. ಯಾವ್ದಾವ್ದೋ ಒಂದು ಮಕ್ಕದಾಗ ತಿಳಿದು ಇದ ಸರಿ, ನೀನ್ ಹೇಳದ್ ತಪ್ಪು, ಅದ ಹಂಗಲ್ದಾರಿ ಹಿಂಗೈತಿ ಅಂತ ಇದು ಮಾಡಬಾರದು. ಈ ಗ್ರಂಥದೊಳಗ ಅನೇಕ ಸಲ ಹೇಳ್ತಾರ ಸಾರ ವಿಚಾರವನ್ನ ತಿಳಿ ಅಂತಂದ್ರ ಎಲ್ಲ ವಿಚಾರವನ್ನ ತಿಳಿ. ಸರ್ವ ವಿಚಾರವನ್ನ ತಿಳಿದಾಗ ನಿನಗ್ ಶಾಂತಿ ಅನ್ನೋದು ಸಿಗ್ತದ. ನಿನಗ್ ವಿಚಾರ ತಿಳಿಲಿಲ್ಲ ಅಂದ್ರ ನೀನು ಮನಸ್ಸಿಗೆ ಗೊಂದಲ ಆಗ್ತದ. ಈಗ ಅಲ್ಲೊಂದು ಬಸ್ 8 ಗಂಟೆಗೆ ಬಸ್ ಬರ್ತದಂತ ಕಾಯ್ತಿರ್ತವಿ. ಬಸ್ ಬರ್ಲಿಲ್ಲ ಅಂತ ಇಲ್ಲೇ ಒದ್ದಾಡ್ತಿರ್ತವಿ. ಇಲ್ಲದ ಅಲ್ಲಿ ಪಂಚರ್ ಆಗೈತಿ, ಒಂದ್ 20 ನಿಮಿಷ ಲೇಟ್ ಆಗಿ ಬರ್ತದಂದ್ರ ಸುಮ್ ಸಮಾಧಾನದಾಗ ಕುಂದಿರ್ತವಿ. ಆ ವಿಷಯ ನಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲೇ ಬಸ್ ಸ್ಟ್ಯಾಂಡ್ ಕಾಯ್ತೇವೆ, ಬಸ್ ಯಾಕೆ ಬರ್ಲಿಲ್ಲ ಅಂತ. ಅರ್ಥಾತ್ ಅದರಂತೆ ನಮಗ್ ಕೆಲವು ವಿಷಯಗಳು ನಮಗೆ ಪೂರ್ಣ ಜ್ಞಾನ ಇಲ್ಲ ಅಂದ್ರ ಅದ್ಯಾಕ ಹಂಗಾತ, ಅದ್ಯಾಕ ಹಂಗೈತಿ, ಅದ್ ಹಂಗಲ್ಲಿರೋದು, ಅದ್ ಹಿಂಗಿರೋದು, ಇವ್ರಿಗೆ ಹೇಳಕ್ ಬರ್ಲಿಲ್ಲ, ಇವ್ರಿಗೆ ಕೇಳಕ್ ಬರ್ಲಿಲ್ಲ, ಇವ್ರಿಗೆ ನೋಡಕ್ ಬರ್ಲಿಲ್ಲ ಅಂತ ಆಗ್ತದೆ. ಅದೇ ಪೂರ್ಣ ವಿಚಾರವನ್ನ ತಿಳಿದು ನೋಡಿದಾಗ ಅದ್ ಇರೋದು ಹಿಂಗೈತ್ ಬಿಡು ಅಂತ ಗೊತ್ತಾಗ್ತದೆ. ಆದ್ದರಿಂದ ಆ ಮಹಾಂತನಿಗೆ ಎಲ್ಲ ಪಾಠಾಂತರ ಇರಬೇಕು. ಎಲ್ಲಾ ವಿಚಾರಗಳನ್ನ ತಿಳಿದಾಗ ಅದ ಶಾಂತಿ, ಸಮಾಧಾನ, ಸೈರಣೆ ಅನ್ನೋದು ತಾನಾಗೆ ಬರ್ತತಿ. ನಾವೇನ್ ಕಲಿಬೇಕು ಅನ್ನೋದೇನ್ ಬೇಕಾಗಿಲ್ಲ. ಮತ್ತೆ ಎಲ್ಲದನ್ನು ಸಮಾನವಾಗಿ ನೋಡು ಅಂದ್ರ ನಮ್ಮ ಅಂತರಂಗದೊಳಗ ಜ್ಞಾನದ ವಿಚಾರವನ್ನ ತಿಳಿದ್ರ ತಂತಾನೆ ಸಮಾನವಾಗಿ ಕಾಣ್ತದ. ಮತ್ತ ನಾವು ನೋಡೋದೇನ್ ಬೇಕಾಗಿಲ್ಲ. ಇದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಪರಮೋನ್ನತವಾದ ದೃಷ್ಟಿ ನಮ್ಮದಾದಾಗ
ಜಗತ್ತಿನ ಸರ್ವ ಆಗು ಹೋಗುಗಳು ಸರ್ವ ಭರಿತವು ಸರ್ವವು ಸಮಾನವಾಗಿ ಕಾಣುತ್ತದೆ ಅಂತ. ಮತ್ತೆ ನಮಗ್ ಸಮಾನವಾಗಿ ಕಾಣಲ್ಲ ಅಂದ್ರ ನಮಗ್ ಸಮಾನವಾಗಿ ನೋಡಕ್ ಬರಲ್ಲ ಅಂತ. ಅದು ಆ ದೃಷ್ಟಿಯಿಂದ ಪರಮೋನ್ನತ ದೃಷ್ಟಿಯಿಂದ ನೋಡಿದಾಗ ಆ ಜಗತ್ತಿನ ಸರ್ವ ಆಗು ಹೋಗುಗಳು ಸರ್ವ ಭರಿತವು ಉನ್ನತಿ ಅಗ್ಗಗಳು ಅಂದ್ರೆ ಶ್ರೇಷ್ಠ ಮತ್ತು ಕನಿಷ್ಠಗಳು ಎಲ್ಲವೂ ಸಮಾನವಾಗಿ ಕಾಣ್ತವ. ಯಾವಾಗ ಆ ಸಮತ್ವದ ಆತ್ಮ ವಿಚಾರವನ್ನು ನಾವು ತಿಳಿದಾಗ ಅದ ಹಂಗ ಕಾಣ್ತತಿ. ಹಂಗ ತಿಳಿಲಿಲ್ಲ ಅಂದಾಗ ಅದು ವ್ಯತ್ಯಾಸ ಕಾಣ್ತತಿ. ಇದಕ್ಕ ವಿಚಾರ ಆ ಜ್ಞಾನವೇ ಸಾಕ್ಷಿ ಅಂತ ಹೇಳ್ತಾ ಇವತ್ತಿನ ಈ ವಿಷಯವನ್ನ ಇಲ್ಲಿ ಮುಕ್ತಾಯ ಮಾಡೋಣ್ರಪ್ಪಾಜಿ. ಉಳಿದದ್ದು ಮತ್ತೆ ನಾಳೆ ನೋಡನ್ರಿ. ಎಲ್ಲರಿಗೂ ಶರಣು ಶರಣಾರ್ಥಿ ಅಪ್ಪಾಜಿ. ಶರಣು ಶರಣಾರ್ಥಿ.